ಮೊದಲನೇ ನೆನುಡೇನು ಮೊದಲ ರೂವಾಲಿಯ ಮದಗದಿಂದತೆ ಮನಿಯೋಳು ಮದಗದಿಂದತೆ ಮನಿಯೋಳು ಕಾವಲ್ಲಮ್ಮ ಮೊದಲ ಸೊಲ್ಲಾಗೆ ನೆನುಡೇನು ಇದ್ದಾನೆ ಸಾಲಿಗೆ ರುದ್ರುಳ್ಳ ನೆನುಡೇನು ಇದ್ದರು ಗ್ರಾಮದ ಗರುತಿಯೋ ಇದ್ದರು ಗ್ರಾಮದ ಗರ್ತಿನ ಕಾಮವ್ವನ ನಿದ್ರೆ ಬಂದಲೇ ನೆನುಡೇನು ಯಾವಾಗ ಸುಳ್ಳಾಗೆ ದೇವಾಗ ನೆನುಡೇನು ಇವರು ಗ್ರಾಮದ ಗರುತಿಯೋ ಇವರು ಗ್ರಾಮದ ಗರ್ತಿನ ಕಾಮವ್ವನ ನನ ಬಂದಲೇ ನೆನುಡೇನು ಅಕ್ಕ ನಿಮ್ಮ ಮನೆಯಾಡ ಎತ್ತೇನು ಮೊದಲಿಂದ ಸೇಕರಿಸಿ ಕೆರ್ಯ ಮಾಡುದಾಗೋ ಸೇಕರಿಸಿ ಕೆರ್ಯ ಮಾಡುದಾಗೋದಂತ ಒತ್ತಿಗೆ ನೀಡೇ ಮದನಾಡೆ ಯಾವಾಗ ನೆನೆದೆ ಒಮ್ಮ ಗನದಾಗಿರುವೋಳೆ ನಗನ ಬೋಜುನ ಧ್ವನಿಯೋಳು ನಗನ ಬೋಜುನ ಧ್ವನಿಯೋಳು ಕಾವೇರಮ್ಮ ನಾಲಿಗೆ ತೊಡರ ಬಿಡಿತಮ್ಮ ದುಗ್ಗುಳುವ ನಾಕೆ ದೊಡ್ಡೋಳ ನೆನುಡೇನು ಸಿದ್ದನ ಬೀಜಗೆ ಗಿರುವಳು ಸಿದ್ದನ ಬೀಜಗೆ ಗಿರುವಳು ಕಾವೇರಮ್ಮ ನಿದ್ರೆ ಬಂದಲೇ ನೆನುಡೇನು ಎದ್ದೋನೆ ನೆನುಡೇನು ಮುದ್ದು ಮೂಡಲು ಗಿರಿಯ ಮುದ್ರೆ ನಾಮದ ಒಡೆಯನು ಮುದ್ರೆ ನಾಮದ ಒಡೆಯನು ಗೋವಿಂದನ ನಿದ್ರೆ ಸೊಲ್ಲಗೆ ನೆನುಡೇನು ಸೋಲೆತ್ತಿದ ಮುನ್ನ ಎಲ್ಲ ದೇವರು ನೆನುದೆ ಕಲ್ಲೊತ್ತಿನ ಒಳಗೆ ಕರುಣಿನೆ ಕಂಬುದು ರಂಗ ಸೋಲೆತ್ತುವ ಮುನ್ನ ನೆನುಡೇನು ಬೊಬ್ಬೂರು ಮೂಡುಗಡೆಯ ಕಣ್ಣನೆ ಕಾಣುವರೆಗೆ ಎರೇನೆ ಬಯಲು ನೋಡೋ ಟಕ್ಕಾನೆ ಬೆಳಗು ಕಟ್ಟೆ ಏರಿಯ ಮೇಲೆ ಕರಿಯನೆ ಶಿಟ್ಟಾಲದ ಮರದ ಒಳಗೆ 12 ವರ್ಷ ಕರಿಯಕ್ಕಾಗೆ ಕೂಡು ಕಟ್ಟಿ ತಪಸ್ಸು ಮಾಡಿ ಕೂತಿರುವುದಣ್ಣ ಮುಂಗಾರು ಸಿಡಿಲು ಬಡಿದು ಉಕ್ಕಿನ ಪಾಳಾಗಿ ಎರೆ ಬಯಲು ಸೇರುವುದು ಬೊಬ್ಬೂರು ಗೌಡ ಮನೆಯೊಳಗೆ ಬಾರಿನೇ ಸಂಸಾರ ಬಾರಿನೇ ಗುಂಪು ನೋಡೋ 7 ಮಂದಿ ಅಣ್ಣ ತಮ್ಮಂದಿರು 7 ಜೋಡಿ ದನಕರಗಳುಂಟು ಇಕ್ಕೇರಿ ಭಾದ್ರಪದ 1ನೇ ರಾಮ ಕಳಸ 4 ಮೂಲೆಯೊಳಗೂ ಲಕ್ಷ್ಮಿ ನಾಟ್ಯವಾಡುತ್ತಾಳೆ ಗೌಡನ ಮನೆಯ ಒಳಗೂ ಒಳವರೆಗೂ ಬಾಗಿಲಾಗು ಸಾಳಿಕರ ದೊಡ್ಡಣ್ಣ ವಾರಗದ ತಿಪ್ಪಣ್ಣ ಭಕ್ತರೇ ವಾರದವರು ಆ ಹೊತ್ತಿನ ದಿವಸದಲ್ಲಿ 7 ಮಂದಿ ತಮ್ಮಗಳು 7 ವರ್ತಿ ಎತ್ತು ಹೂಡಿಕೊಂಡು ಎರೆಬೈಲಿಗೆ ಹೋದ್ರು ಎರೆಬೈಲಿಗೆ ರಥವ ನಡೆಸುವರಣ್ಣ ಅಂತೆಂಬ ವೇಳೆಗೆ ಅರಮನೆಯಿಂದ ಬುತ್ತಿನೇ ಬರಲಿಲ್ಲ ಕೈಕಾಲು ಮುಖ ತೊಳೆಲಿಲ್ಲ ಅನ್ನನೇ ಊಟ ಮಾಡಿಲ್ಲ ಯಾಕಪ್ಪ ಮಡಿಕೆ ನಡೆಸಬೇಕು ನಾವು ಅರಮನೆಯಿಂದ ಬುತ್ತಿನೇ ಬರಲಿಲ್ಲ ಏನು ಗ್ರಾಚಾರ ಬಂತಪ್ಪ ನಮಗೆ ಏನು ಕಷ್ಟ ಬಂತಪ್ಪ ನಮಗೆ 7 ಜನ ಅಣ್ಣ ತಮ್ಮಂದಿರು ಮುಖಕ್ಕೆ ಸಿರಗಾಕಿಕೊಂಡು ಗೋಳಾಡುತ್ತಾನೆ ನೋಡೋ ಹಿರಿಯಣ್ಣ ಗೌಡನು ಹಿರಿಯೂರು ಪೇಟೆ ಒಳಗೆ
ಸೂಳೆಯ ಮನೆಯ ಒಳಗೆ ಪಗಡೆಯ ಆಡನಲ್ಲೋ. ಪಗಡನೆ ಬೀಳೋದಿಲ್ಲ, ಆಟನೇ ಸರಿ ಬರಲಿಲ್ಲ. ಬಬ್ಬೂರು ಗೌಡನಾಗ ಸೂಳೆಗೆ ಸಮಾಧಾನ ಮಾಡುತ್ತಾನೋ. ಪಗಡೆಯ ಮುಚ್ಚಿ ಇಡುತ್ತಾನೋ, ಪಲ್ಲಕ್ಕಿ ಇಳಿಯುತ್ತಾನೋ. ಒಲ್ಲಿ ಮುಸುಗಾಕಿ ತುದಿಗಾಲು ಹೆಜ್ಜೆ ಹಾಕಿ ಬಬ್ಬೂರು ಬಯಲಿಗೆ ಬಂದನಾಗ 7 ಜನ ತಮ್ಮಗಳ ಮುಖವ ನೋಡುತ್ತಾನೆ. ಯಾಕ್ರಪ್ಪ ತಮ್ಮಗಳ 12 ಗಂಟೆ ಹೊಡೆದಾವೋ, ಕೈಕಾಲು ಮುಖ ತೊಳೆದಿಲ್ಲ, ಈ ಭೂತಿ ಧರಿಸಿಲ್ಲ, ನಾವೇನು ಮಾಡಬೇಕು ಹಿರಿಯಣ್ಣ? ಅರಮನೆಯಿಂದ ಬುತ್ತಿನೇ ಬರಲಿಲ್ಲ, ಕೈಕಾಲು ಮುಖ ತೊಳೆದಿಲ್ಲ, ಈ ಭೂತಿ ಧರಿಸಿಲ್ಲ, ಊಟನೇ ಮಾಡಿಲ್ಲ ನಾವು. ಕೇಳ್ರಪ್ಪ ತಮ್ಮಗಳಿರ, ಅರಮನೆಯಿಂದ ಬುತ್ತಿನೇ ಬರಲಿಲ್ಲ ಅಂತೆಂಬ ಕೋಪದಲ್ಲಿ ಒಡೆದೀರ ಬಡ್ದೀರ ಆಡನ್ ಅಡವಿಯಲಿ ಗೋರಣ್ಯ ದಿಬ್ಬದಲ್ಲಿ ಕಂಡಾರ ಹೆಣ್ಣು ಮಕ್ಕಳು ಎದುರಾಗೋ ಬೆದರಾಗೋ ಎಂದು 7 ಜನ ತಮ್ಮಂದಿರಿಗೆ ಬುದ್ಧಿಯ ಹೇಳುತ್ತಾನೆ ಗೌಡನು ನೋಡೋ. 7 ಜನ ತಮ್ಮಂದಿರಿಗೆ ಬುದ್ಧಿ ಮಾತೇಳೇ ಅರಮನೆಗೆ ಹೋಗಿ ಕಳಿಸುತ್ತೇನೆಂದು ಬಬ್ಬೂರು ಗೌಡ ಒಲ್ಲಿ ಮುಸುಗಾಕಿಕೊಂಡು ಗಣ್ಣಾಗೆ ನೀರಾಕಿಕೊಂಡು ಅರಮನೆಗೆ ಬಂದಾನು ಗೌಡ. ಏನ್ರಮ್ಮ ಹೆಣ್ಣು ಮುಂಡೇರ, ಏನ್ರಲ್ಲ ತುಂಡು ಮುಂಡೇರ, ಎರವಲದಾಗ ಹೋಗಿರೋ ತಮ್ಮಗಳಿಗೆ ಊಟವ ಕಳಿಸ್ಲಿಲ್ವೇ, ಬುತ್ತಿಯ ಕೊಡ್ಲಿಲ್ವೇ ಎಂದು 7 ಜನ ಗರತಿಯರಿಗೂ ಬೈದಾನು. ಅಂತೆಂಬ ಗಳಿಗೆ ಒಳಗೆ 7 ಜನ ಗರತಿಯರಾಗ ಬುತ್ತಿಯ ಮಾಡಿಕೊಂಡು ಕಳಿಯಳಿಕೆ ಬಿಳಿಯಲೇ ಮಡಿಚಿಕೊಂಡು ಬುತ್ತಿ ಒತ್ತುಕೊಂಡು ಹೊರಟರಾಗ ಎರೆಯ ಹೊಲಕಾಗ ಓಡೋಡಿ ಬರುತ್ತಾರಣ್ಣ, ಬುತ್ತಿಯ ಇಳಿಸುತ್ತ ಕುಂತರಾಗ 7 ಜನ ತಮ್ಮರಾಗ ಕಟ್ಟಿದ ರಥವ ನಿಲ್ಲಿಸುತ್ತಾರೆ. ಬುತ್ತಿಗೂಡೆ ತವಕ್ಕೆ ಬಂದು ಕೈಕಾಲು ಮುಖ ತೊಳೆದು ಈ ಭೂತಿ ಧರಿಸಿಕೊಂಡು 7 ಜನ ಅಣ್ಣ ತಮ್ಮಂದಿರು ಒಂದೇ ತಣ್ಣಗಾಗೆ ಊಟಕ್ಕೆ ಕುಂತರಣ್ಣ. ಅನ್ನನೇ ಊಟ ಮಾಡುತ್ತಾರೆ ಅಂತೆಂಬ ವೇಳೆದಾಗೆ ಕರಿಯನೇ ಶಿಟ್ಟಾಲದ ಮರದಾಗೆ 12 ವರ್ಷ ತಪಸ್ಸು ಮಾಡಿಕೊಂಡಿದ್ದ ಕರಿಯ ಕಾಗೆಯೊಂದು ಕಾರೆಂದು ಅನ್ನನೇ ಮುಟ್ಟಿತಂತೋ. ಕಾಗೆ ತಣ್ಣಗಾಗೆ ಮುಟ್ಟಿತಲ್ಲೋ, ಅಣ್ಣ ತಮ್ಮಂದಿರು ವಾರಿಗೆ ಕೂತು ಅನ್ನ ಬಿಟ್ಟು ಯೋಚನೆ ಮಾಡುತ್ತಾರೆ, ದುಃಖನೇ ಮಾಡುತ್ತಾರೆ. ಏನು ಗ್ರಾಚಾರ ಬಂತಪ್ಪ ನಮಗೆ, ಸತ್ತವರಿಗೆ ಕಾಗೆ ಮುಟ್ಟುವುದೇ ಕಷ್ಟ, ಜೀವದಾಗಿರುವ ನಮ್ಮ ಚಟ್ಟೆಗೆ ಕಾಗೆ ಮುಟ್ಟಿತಲ್ಲೋ. ಹೆಂಗಪ್ಪ ಊಟ ಮಾಡಬೇಕು ನಾವು, ಯಾರನ್ನ ಕಿತ್ಕೊಂಡು ಬಂದಿದ್ವಿ ನಾವು. ಇವತ್ತಿನ ಕಾಲದಲ್ಲಿ ದೇವರು ನಮ್ಮ ಅನ್ನನೇ ಕಿತ್ತುಕೊಂಡಿತೆಂದು 7 ಜನ ಅಣ್ಣ ತಮ್ಮಂದಿರು ಶೋಕನೆ ಮಾಡುತ್ತಾರೆ. ಊಟ ಬಿಟ್ಟು ಕೈ ತೊಳೆದು ವಾರಿಗೆ ಕೂತು ಎದೆ ಅಡಿಕೆ ಹಾಕಿ ಯಾರಪ್ಪ ನಮಗೆ ಗಂಡನಾಗಿ ಹುಟ್ಟಿಕೊಂಡಿರೋರು ಎಂದು ಗೋಳಾಡುತ್ತಾರಾಗ ತಿರುಗಿ ಮಡಿಕೆಯ ಹೂಡುತ್ತಾರೆ. 7ನೇ ಬಾರಿ ಕೋಲು 7 ಜನ ತಮ್ಮಂದಿರು ರಥವನ್ನು ಹೂಡಿಕೊಂಡು ಹೊಲವನ್ನೇ ಹೂಡುತ್ತಾರೆ. ಆ ಹೊತ್ತಿಗೆ ದೊಡ್ಡವನ ಕರುಣದಿಂದ ಕೈಯೆಲ್ಲ ಬೊಬ್ಬೆಳೆದು ಕೀವು ನೆತ್ತರ ಸುರಿಯುತ್ತಾವೆ. ಕರಿಕೆ ನೆಲದೊಳಗೆ ಮಡಿಕೆ ಊತುಕೊಂಡು ಎತ್ತು ಎಳೆಯಲಾರದೆ ರಥವ ಎಳೆಯುತ್ತಾವೆ. ಜಗ್ಗಲ್ಲು ಮಂಡಿ ಊರಿಕೊಂಡು ಕೀಳುತ್ತಾವೆ. 1 ಇಂಚು ರಥ ಮುಂದೆ ಸಾಗೋದಿಲ್ಲ ನೋಡೋ. ಚಿಕ್ಕ ಬೆಳ್ಳಿ ದೊಡ್ಡ ಬೆಳ್ಳಿ ಎಂಬೆರಡು ಓರಿಗಳು ಇದ್ದಾವೆ ನೋಡೋ.
ಬಾಯಿ ತುಂಬ ದೊಡ್ಡಲೆ ಸುರಿಸುತ್ತಾವೆ, ಕಣ್ಣಾಗೆ ರೆಟ್ಟೆದಪ್ಪ ನೀರನ್ನು ಸುರಿಸುತ್ತಾವೆ. ದಗ್ಗಲ್ಲು ಮಂಡಿ ಊರಿ ಎಳೆದರೂ ಮಡಿಕೆ ಮುಂದೆ ಹೋಗೋದಿಲ್ಲ. ಯಂಗಪ್ಪ ಹಿರಿಯ ಮನೆ ಮಡಿಕೆ ನಡೆಸೋರು ನಾವು. ಅವನು ಕಂಡ ಸಾಹಸವನ್ನೆಲ್ಲ ಖರ್ಚು ಮಾಡುತ್ತಾರಣ್ಣ. ಏನು ಮಾಡಿದರೂ ರಥ ಮುಂದೆ ಅರಿಯೋದಿಲ್ಲ. ಯಾರಿಗೇನು ವಂಚನೆ ಮಾಡಿದೆವಪ್ಪ, ಯಾರು ನಮಗೆ ಗಂಡನಾಗಿ ಹುಟ್ಟಿಕೊಂಡಿರುವರಪ್ಪ ಹೇಳ್ರಿ ನೀವು. ಆಗ ನೋಡು ಭಗವಂತ ದೊಡ್ಡವನ ದೂರದೃಷ್ಟಿಯಿಂದ 7 ಜನ ಅಣ್ಣ ತಮ್ಮಂದಿರು ಹೆಂಗೆ ನಿಂತಿದ್ದರು ಹಂಗನೆ ಪ್ರಾಣನೆ ಬಿಡುತ್ತಾರಣ್ಣ. ರೈತನೇ ಕಾರುತ್ತಾರಣ್ಣ. ಅರಮನೆ ಒಳಗೆ ಹಿರಿಯಣ್ಣನ ಹೆಂಡರು ಬಸರಿ ನೋಡೋ. ಮಂಚದ ಮೇಗಡೆ ಮಾಕಾಡೆ ಮಲಗಿಕೊಂಡು ರೈತನೇ ಕಾರಿಕೊಂಡು ಪ್ರಾಣನೆ ಬಿಡುತ್ತಾಳೆ ಒಳಗೆ. ಅರಮನೆ ಒಳಗೆ ಕಣ್ಮನೆ ಬಾಗಿಲಾಗೆ ಸ್ಥಾನಿಕರ ದೊಡ್ಡಣ್ಣ, ವಾಲಗದ ತಿಪ್ಪಣ್ಣ ಪರಿವಾರದವರಿಗೆ ಅನ್ನನೇ ಕೊಡೋರಿಲ್ಲ. ಈ ಅಂಗಪ್ಪ ಕಾಲಹರಣ ಮಾಡಬೇಕು, ಬಾಳನೆ ಸಂಸಾರಿ ಬಾಲಿನೇ ವಜಾನುದಾರ ನೋಡೋ. ಹಿಕ್ಕೇರಿ ಪಾದುಪದ 1ನೇ ರಾಮ ಕಳಸ. 4 ಮೂಲೆಗೂ ಗೌಡನ ಮನೆಯ ಒಳಗೆ ಲಕ್ಷ್ಮೀ ನಾಟ್ಯ ಮಾಡುತ್ತಾಳೆ. ಇಷ್ಟೊಂದು ದರ್ಬಾರವೆಲ್ಲ ಯಾರ ಪಾಲು ಯಾರಿಗೆ ಈಡು ಮಾಡಿ ಹೋಗಬೇಕು ಎಂದು ಮನೆ ಬಾಗಿಲಾಗೆ ಇಬ್ಬರು ಮಾತಾಡುತ್ತಾರೆ ನೋಡೋ. ನಡಿಯಣ್ಣ ಹಿರಿಯೂರು ಪೇಟೆಗೆ ಹೋಗೆ. ಹಿರಿಯೂರು ಪೇಟೆಯೊಳಗಿರುವ ಸೂಳೆ ಮನೆಯೊಳಗಿರುವ ಒಬ್ಬೂರು ಗೌಡನಿಗೆ ವರ್ತಮಾನ ಕೊಟ್ಟು ಜಾಗ್ರತೆ ಕರಕೊಂಡು ಬರೋಣ ನಡೀರಪ್ಪ. ವಾಲಗದ ತಿಪ್ಪಣ್ಣ ಸ್ಥಾನಿಕರ ದೊಡ್ಡಣ್ಣ ಮುಂಗೈಯ ಮುರುಗಿ ಸುತ್ತಿಕೊಂಡು ಬಾಯಲ್ಲಿ ದೊಡ್ಡದೇ ಸುರಿಸುತ್ತಾರೆ. ಹಿರಿಯೂರು ಪೇಟೆಗೆ ಓಡೋಡಿ ಬರುತ್ತಾರಣ್ಣ. ಪೇಟೆ ಹುಡುಕಿ ಹುಡುಕಿ ನೋಡುತ್ತಾರೆ. ಸೂಳೆ ಮನೆ ಮುಂದಕ್ಕೆ ಹೋಗಿ ನಿಂತರಣ್ಣ. ಬಬ್ಬೂರು ಗೌಡನಾಗ ತಲೆ ಎತ್ತಿ ನಿಂತು ನೋಡುತ್ತಾನೆ. ಯಾಕ್ರಯ್ಯ ಓಲಗದವರೇ, ಯಾಕ್ರಪ್ಪ ಅರಮನೆ ಬಿಟ್ಟು ಬಂದ್ರೆ ನೀವು ಎಂದಾನೆ ಗೌಡ ಕೇಳುತ್ತಾನೆ. ಬಾರಪ್ಪ ಹಿರಿಯಣ್ಣ, 3 ದಿನದ ಹೊತ್ತಾದರೂ ಅನ್ನ ಹಾಕೋರಿಲ್ಲ, ಅಡಿಕೆ ಕೊಡೋರಿಲ್ಲ, ಮಾತಾಡೋ ಮಾನ್ಯರಿಲ್ಲ. ಗೌಡ ಸೂಳೆ ಮನೆಗೆ ಹೋಗ್ಯವನೆಂದು ನಿಮ್ಮ ಹೆಂಡತಿ ಸಿಟ್ಟಿನ ಮೇಲೆ ಮಲಗೌಳೆ. ನಡಿರಪ್ಪ ಅರಮನೆಗೆ ಹೋಗೋಣ ಅಂತೆಂದು ಬಬ್ಬೂರು ಗೌಡನ ಕರಕೊಂಡು ಅರಮನೆಗೆ ಬಂದರಾಗ ಅರಮನೆ ಬಾಗಿಲಾಗೆ ನಿಂತು ಗೌಡ ಬಂದವನೆಂದು 3 ಸೊಲ್ಲು ಕೂಗಿರಣ್ಣ. ಗೌಡ ಶಾನಿ ಎದ್ದು ಬಾಗಿಲು ತೆರೆಯುತ್ತಾಳೆ ಅಂತೆಂದು ಹೇಳುತ್ತಾನೆ. ಗೌಡ ಬಂದವನೆ ತಾಯಿ, ಗೌಡ ಬಂದವನೆ ತಾಯಿ, ಎದ್ದು ಬಂದು ಬಾಗಿಲು ತೆಗೆಯಮ್ಮ ನೀನು. 3 ಸೊಲ್ಲು ಕೂಗಿದರೂ ಎದ್ದು ಬಂದು ಬಾಗಿಲು ತೆಗೆಯೋದಿಲ್ಲ. ಆಗ ಬಬ್ಬೂರು ಗೌಡ ಅರಮನೆ ಬಾಗಿಲು ಬಿಟ್ಟು ಕಂಚಿನ ಬಾಗಿಲು ಆರಡೆರು. ಉಪ್ಪಿರಿಗೆ ಮೇಲಕ್ಕೆ ಹೋಗಿ ನೋಡುತ್ತಾನೆ. ಗೌಡನ ಹೆಂಡತಿ ರಕ್ತನೇ ಕಾರಿ ಬಿದ್ದಿದ್ದಾಳೆ. ಗೌಡನ ಕಣ್ಣಿಗೆ ನೀರು ಶವದ ಮೇಲೆ ಬಿದ್ದು ಗೋಳಾಡುತ್ತಾನೆ. ಹಾಳು ಮುಂಡೆ, ಕಣ್ಣು ನೋಡಿರಿ ಹೆಂಗಪ್ಪ ಇವಳ ಮೇಲೆ ಮಣ್ಣು ಎರಿಯೋದು ನಾವು. ತಲೆ ಮೇಲೆ ಮುಸುಗಾಕಿಕೊಂಡು ಅಳುತ್ತಾನೆ ಗೌಡ.
ಭಾಗ್ಯದ ಲಕ್ಷ್ಮಿಯಪ್ಪ ನಗು ನಗುತ್ತ ಒಂದು ದಿನವೂ ಇರಲಿಲ್ಲ ನಾವು. ಭಾಗ್ಯದ ಲಕ್ಷ್ಮಿ ಮದುವೆಯಾದಿನಿಂದ 4 ಮೂಲೆಗೂ ಲಕ್ಷ್ಮಿ ನಾಟ್ಯವಾಡಿದಳಪ್ಪ. ಇವತ್ತು ಲಕ್ಷ್ಮಿ ಕೈ ಬಿಟ್ಟು ಹೋದಳಪ್ಪ. ಇಂಥ ಭಾಗ್ಯದ ಲಕ್ಷ್ಮಿಯನ್ನೇ ಹೋದ ಮೇಲೆ ಆಳು ಜನ್ಮ ಹೆಂಗಪ್ಪ ಹೊರೆಯಬೇಕು ನಾವು. ಭೂಮಿ ಮೇಲೆ ಹೆಂಗಪ್ಪ ಬದುಕಬೇಕು ನಾವು ಅಂತೆಂದು ಗೌಡ ಬಡಿದುಕೊಳ್ಳುತ್ತಾನೆ. ಆಗ ನೋಡು ಭಗವಂತ, ಹೋಗ್ರಪ್ಪ ಓಲಗದವರೇ, ಹಿರಿಯೂರು ಪೇಟೆ ಒಳಗೆ 7 ಜನ ದೊರೆಗಳಿದ್ದಾರೆ. ಬಬ್ಬೂರು ಗೌಡನ ಹೆಂಡತಿ ತೀರಿಕೊಂಡವಳೆಂದು ವರ್ತಮಾನ ಕೊಟ್ಟು ಜಾಗ್ರತೆ ಕರಕೊಂಡು ಬಂದೆನೇವೋ. ಓಡೋಡಿ ಬರುತ್ತಾರೆ, ಹಿರಿಯೂರು ಪೇಟೆ ಬೀದಿ ಬೀದಿ ಹುಡುಕುತ್ತಾರೆ. ಭಾಗ್ಯದ ಜಾಗ ಒಂದುಂಟು. ಆಗಲ್ಲಿ 7 ಮಂದಿ ದೊರೆಗಳು ತಲೆ ಎತ್ತಿ ನೋಡುತ್ತಾರೆ. ಯಾಕ್ರಪ್ಪ ಬಂದ್ರಿ ನೀವು? ಕೇಳಣ್ಣ ದೊರೆಗಳೇ ನೀವು. ಅಂಜದೆ ಹೇಳುತ್ತೇವೆ, ಮರೆಮಾಚದೆ ಹೇಳುತ್ತೀವಿ. ಬಬ್ಬೂರು ಗೌಡನ ಹೆಂಡತಿ ತೀರಿಕೊಂಡವಳೆ ಎಂದು ವರ್ತಮಾನ ಕೊಡುತ್ತಾರಲ್ಲಣ್ಣ ಅವರು. 7 ಜನ ದೊರೆಗಳು ಅವನ ದರ್ಬಾರ ಬಿಟ್ಟು ಮಂದಿ ಮಾರ್ಬಲ ಬಿಟ್ಟು ಓಡೋಡಿ ಬರುತ್ತಾರಾಗ. ಯಾಕಣ್ಣ ಬಬ್ಬೂರು ಗೌಡ, ಹುಚ್ಚೇನು ಭ್ರಾಂತೇನು ನಿನಗೆ? ಸೊಸೆ ಸತ್ತಾರೆ ಶೋಭಾನ, ಮಗ ಸತ್ತಾರೆ ಮನೆ ಹಾಳು. ಸತ್ತ 6 ದಿನದೊಳಗೆ ಹುಡುಕಿ ತಂದು ಲಗ್ನ ಮಾಡ್ತೀವಿ ನಿನಗೆ. ಯೋಚನೆ ಬೇಡಪ್ಪ ನಿನಗೆ, ಬಬ್ಬೂರು ಗೌಡ ದುಃಖ ಬೇಡಪ್ಪ ನಿನಗೆ. ಏನು ಮಾತಾಡುತ್ತೀರಪ್ಪ ಹುಚ್ಚ ದೊರೆಗಳೀರ, ಎಡ್ಡ ದೊರೆಗಳೀರ. ಇದು ಒಂದು ಜೀವ ಹೋದಳಂತ ಶವದ ಮೇಲೆ ಬಿದ್ದರಂತೋ. ಈಕೆನೆ ಮದುವೆಯಾದ ಕಾಲದಿಂದ ನನ್ನ ಮನೆಯೊಳಗೆ 4 ಮೂಲೆಗೂ ಲಕ್ಷ್ಮಿ ನಾಟ್ಯವಾಡುತ್ತಿದ್ದಳು. ಇಂಥ ಪ್ರಾಣ ಕಳ್ಕೊಂಡು ಹೆಂಗ್ರಣ್ಣ ಬದುಕೋದು ನಾನು. ಬಂದು ಬಹಳ ಹೊತ್ತಾಯ್ತು. ನಾವು ದರ್ಬಾರಿಗೆ ಹೋಗಬೇಕು, ನಮ್ಮ ದಬ್ಬಾಳಿಕೆಗೆ ಹೋಗಬೇಕು. ಗೌಡಶಾನಿಗೆ ದಫನ್ ಮಾಡಬೇಕು. ಹೋಗ್ರಣ್ಣ ಓಲಗದವರೇ. ಎರೆಹೊಲದ ಬೈಲಾಗೆ 7 ಮಂದಿ ತಮ್ಮಂದಿರು 7 ಜನ ಎತ್ತು ಹೂಡಿ ಹೊಲ ಉಳುತ್ತಿದ್ದಾರೆ. ಅವರಿಗೆಲ್ಲ ವರ್ತಮಾನ ಕೊಟ್ಟು ಜಾಗ್ರತೆ ಕರಕೊಂಡು ಬಂದು ನೀವು. ಎರೆಹೊಲಕ್ಕೆ ಹೋಗುತ್ತಾರೆ. ಅವರೆಲ್ಲ ಸೊತ್ತು ಬಿದ್ದವರೇ ಎದರಿ ಓಡೋಡಿ ಬರುತ್ತಾರಂತೋ. ಬಂದು ಗೌಡಗೆ ಸುದ್ದಿಯ ಮುಟ್ಟಿಸುತ್ತಾರೋ. 7 ಜನ ತಮ್ಮಂದಿರ ಪ್ರಾಣ ಹೋಯಿತೋ. ಚಿಕ್ಕ ಬೆಳ್ಳಿ ದೊಡ್ಡ ಬೆಳ್ಳಿ ಎತ್ತುಗಳು ಹೋದವಣ್ಣ. ಏನು ಗ್ರಾಚಾರ ಬಂತಪ್ಪ ನನಗೆ, ಹೆಂಗಪ್ಪ ಪ್ರಾಣ ಒರೆಯೋದು ನಾನು. ಏನು ಗ್ರಾಚಾರ ಬಂತಪ್ಪ ನನಗೆ, ಹೆಂಗಪ್ಪ ಪ್ರಾಣ ಒರೆಯೋದು ನಾನು. ಏನು ಭಂಗ ಬಂತಪ್ಪ ಗುರುವೇ, ಯಾರಿಗೇನು ಅನ್ಯಾಯ ಮಾಡಿದ್ದೆ ಒಪ್ಪ. ಏನು ಕಷ್ಟ ಬಂತಪ್ಪ ಗುರುವೇ, ಬಡಿದುಕೊಳ್ಳುತ್ತಾನೆ ಗೌಡ. ಮುಂಗೋಳಿ ಸಲ್ಲು ಕೇಳಿ ಕೈಕಾಲು ಮುಖ ತೊಳೆದು ವಿಭೂತಿ ಧರಿಸಿಕೊಂಡು ನನ್ನ ಪಾದಕ್ಕೆ ಅಡ್ಡ ಬಿದ್ದು ಹೋಗುತ್ತಿದ್ದ ತಮ್ಮಗಳ ಕಳಕೊಂಡು ಯಾರ ಬಾಗಿಲಿಗೆ ಹೋಗ್ಲೇ. ಯಾರಿಗೇನು ಅನ್ಯಾಯ ಮಾಡಿದ್ದೆ ನಾನು, ಯಾರಿಗೇನು ಅಪರಾಧ ಮಾಡಿದ್ದೆ ನಾನು. ಯಾರಪ್ಪ ನಮಗೆ ಗಂಡನಾಗಿ ಹುಟ್ಟಿಕೊಂಡಿರುವರು. ನನ್ನ ಮನೆ ಸ್ವಾಮಿ ಕಾಯಲಿಲ್ಲ, ಕುಲಸ್ವಾಮಿ ಕಾಯಲಿಲ್ಲ,
ದೇವಾನು ದೇವತೆಗಳೆಲ್ಲ ಕೈ ಬಿಟ್ಟು ಹೋಗ ಕಾಲ ಬಂತಪ್ಪ. ಆಗ ಬಂದಂತ ದೊರೆ ರಾಜರೆಲ್ಲ ಗೌಡಾಳಿಕೆ ಎಲ್ಲ. ಏನಪ್ಪ ಬಬ್ಬೂರು ಗೌಡ, ಹೊರಲಾರದ ಹೊರೆಯನೆಲ್ಲ ಒಂದು ಗಳಿಗೆ ಒತ್ತೇವು, ಮಾಡಲಾರದ ಬದುಕನೆಲ್ಲ ಒಂದು ಗಳಿಗೆ ಮಾಡಿಕೊಟ್ಟೇವು. ಗೌಡ ದಪನ್ ಮಾಡಿ ಸಣ್ಣ, ನಮ್ಮ ದರ್ಬಾರಿಗೆ ಹೋಗಬೇಕು, ನಮ್ಮ ದಂಡಿಗೆ ನಾವು ನಿಲ್ಲಬೇಕು ಅಂಬರಂತೋ. ಬಬ್ಬೂರು ಗೌಡ ಒಲ್ಲಿ ಮುಸುಗಾಕಿಕೊಂಡವನು, ಮುಸುಕು ತೆಗೆಯದ ಕಣ್ಣಾಗ ನೀರು ತುಂಬಿಕೊಂಡು ದುಃಖನೇ ಮಾಡುತ್ತನಂತೋ. ಬಂದಂತ ದೊರೆ ಗೌಡಾಳಿಕೆಯೆಲ್ಲ ಸೇರಿ ಊರಿಗೆ ಮೀರಿರುವ 12 ಜನ ಗಂಡು ಮಕ್ಕಳನ್ನು ಗುದ್ದಲಿ ಸಲಿಕೆ ಕೊಟ್ಟು ಸುಡುಗಾಡು ಬೈಲಿಗೆ ಸಮಾಧಿ ಗುದ್ದರ ವಹಿಸೋಕೆ ಕಳಿಸುತ್ತಾರೋ. ಗುದ್ದಲಿ ಸಲಿಕೆ ತಕ್ಕೊಂಡು 12 ಜನ ನೋಡುತ್ತಾರೋ. ಸುಡುಗಾಡು ಬೈಲಾಗೆ ಹೋಗಿ ಒಂದನೇ ಗುದ್ದರ ತೆಗೆಯೋಕೆ ಗುದ್ದಲಿ ಪಿಕಾಸಿ ಹಾಕುತ್ತಾರೋ. ದೇವರ ಕರುಣೆಯಿಂದ ಹಾಕಿದ ಗುದ್ದಲಿ ಹಾಕಿದಂಗೆ ಬರುತ್ತೆ. ಗುದ್ದಲಿ ನೆಲ ನಾಟಲಿಲ್ಲ, ಕಂಡ ಬುದ್ಧಿ ಖರ್ಚು ಮಾಡಿದರೂ ಸುಡುಗಾಡು ಭೂಮಿಯಲ್ಲಿ 3 ಕಾಸಿನಷ್ಟು ಮಣ್ಣು ಹರಿಯಲಿಲ್ಲ, ಸಮಾಧಿ ಗುದ್ದರ ಇಳಿಯಲಿಲ್ಲ. 12 ಜನ ಮಾತಾಡಿಕೊಂಡರು, ಆರಿ ಗುದ್ದಲಿ ಸುಡುಗಾಡು ಬೈಲಾಗೆ ಬಿಸಾಕಿ ಅರಮನೆಗೆ ಹೋಗಿ ವರ್ತಮಾನ ಕೊಟ್ಟು ನಮ್ಮ ಮನೆಗೆ ಹೋಗೇನೆಂದು ಅರಮನೆ ಬಾಗಿಲಾಗಿ ನಿಂತರು. ಆಗ ಬಂದಂತ ದೊರೆ ಗೌಡಾಳಿಕೆಯಲ್ಲ, ಏನ್ರಪ್ಪ ಸಮಾಧಿ ಗುದ್ದರ ಒಯ್ಯೋಕೆ ಹೋದವರು ಊರೊಳಗೆ ಬರಬಹುದೇ? ನಾವೇನು ಮಾಡಲಿ ಸ್ವಾಮಿ, ಹಾಕಿದ ಗುದ್ದಲಿ ಹಾಕಿದಂಗೆ ಬರುತ್ತೆ. ಕೈಯೆಲ್ಲ ಅಬ್ಬೆ ಬಬ್ಬೆ ಬಂತು ಸ್ವಾಮಿ. ರಕ್ತನೇ ಸುರಿಯುತ್ತದೆ. 3 ದಿನವಾಗಿದೆ, ಮಾಡಿದರೂ 3 ಕಾಸಿನಷ್ಟು ಭೂಮಿ ಮೇಲೆ ಮಣ್ಣು ಹರಿಯಲಿಲ್ಲ. ಇದೇನು ಅವಮಾನ, ಇದೇನು ಕೇಳ್ರಪ್ಪ. ಅದರಂತೆ 7 ಜನ ದೊರೆಗಳಾಗ ಕುದುರೆ ಹಾಕಿಕೊಂಡು ಸುಡುಗಾಡು ಬೈಲಿಗೆ ಹೋದರಣ್ಣ. ಸುಡುಗಾಡಿಗೆ ಬಂದು ಕುದುರೆ ಮೇಲೆ ಕೂತು ಸಮಾಧಿ ಗುದ್ದರ ವಹಿಸೋಕೆ ಮಾತು ಆಡುತ್ತಾರಣ್ಣ. ಅಂತೆಂಬ ಹೊತ್ತಿಗೆ ಆಗ ನೋಡು ಭಗವಂತ, ದೊಡ್ಡೋನ ದೃಷ್ಟಿಯಿಂದ ಕುದುರೆಗಳೆಲ್ಲ ಗರಗರನೆ ತಿರುಗುತ್ತಾವಣ್ಣ. ನಾಲಿಗೆ ಕಡಿದುಕೊಳ್ಳುತ್ತಾವೆ, ಸುಡುಗಾಡು ಬೈಲಾಗೆ ಪ್ರಾಣನೇ ಕಳೆದುಕೊಳ್ಳುತ್ತಾವಣ್ಣ. ಏನಣ್ಣ ಬಬ್ಬೂರು ಗೌಡ, ನೀನು ಕೆಟ್ಟೆ ಅಂತ ಬಂದ್ರೆ ನಾವು ನಿನ್ನಂತೆ ಆದವಲ್ಲಪ್ಪ. 10 ಕುದುರೆ ಹೋದಾರು ಒಂದೇ, ಕೂಡಿದ ಮಾನ ಹೋದಾರು ಒಂದೇ. ಹೆಂಗಪ್ಪ ನಮ್ಮ ವ್ಯವಹಾರಕ್ಕೆ ಹೋಗ್ಲಿ, ಮುಖ ತೋರಿಸಲಿ ನಾವು ಎಂದು ಮರುಗುತ್ತ, ಯಾಕಪ್ಪ ಸುಡುಗಾಡಿಗೆ ಬಂದೆವು ನಾವು? ಅದೆಂತ ಗೌಡನ ದುಃಖಕ್ಕಿಂತ ಬಂದಂತ ದೊರೆಗಳ ದುಃಖ ಘನವಾಯಿತಣ್ಣ. ಕೇಳಣ್ಣ ಬಬ್ಬೂರು ಗೌಡ, ನಾವೊಂದು ಮಾತು ಹೇಳ್ತೀನಿ, ನಡೆಯಣ್ಣ. ಬಬ್ಬೂರು ಅರಮನೆಗೆ 3 ಹಿಡಿವನ್ನು ತಕ್ಕೊಂಡು ಮಡಿಲಾಗೆ ಕಟ್ಟಿಕೊಂಡು ಹಿರಿಯೂರು ಪೇಟೆಗೆ ಬೀದಿಗೆ ಒತ್ತಿಗೆ ಹೇಳೋರು ಅವರೇ, ಕಣಿ ಹೇಳೋರು ಅವರೇ. ನಡಿಯಪ್ಪ ಕಣಿ ಕೇಳೋಕೆ ಹೋಗೋಣ ನಾವು. ಏನು ಮಾತಾಡುತ್ತೀರ ಹುಚ್ಚ ದೊರೆಗಳೀರ, ಯಾತರದ ಮಾತಾಡುತ್ತೀರ ನೀವು?
ಸತ್ತ ಪ್ರಾಣ ಎದ್ದು ಬಂದದ್ದು ತಲತಲಾಂತರಗಳಿಂದ ಉಂಟೇನಣ್ಣ. ಏನು ಮಾತು ಆಡುತ್ತೀರಪ್ಪ ನೀವು, ಹಾಗಲ್ಲ ಬೇಡ ಗೌಡ, ನಿನ್ನ ಅದೃಷ್ಟ ಹೇಗೈತೋ ಪರಿಶೀಲಿಸಿ ನೋಡಬೇಕಣ್ಣ. ನಡೆಯಪ್ಪ ಹಿರಿಯೂರು ಪೇಟೆ ಒಳಗೆ ಕಣಿ ಕೇಳಬೇಕು ನಾವು. ಅರಮನೆಗೆ ಬಂದ ಗೌಡ 3 ಇಡಿ ಮಣ್ಣು ತೆಗೆದು ಮಡಿಲಾಗೆ ಕಟ್ಟಿಕೊಂಡು ಒಲ್ಲಿನೇ ಮುಸುಗಾಕಿಸಿಕೊಂಡು ಕಣ್ಣಾಗೆ ನೀರು ತುಂಬಿಕೊಂಡು ಹಿರಿಯೂರು ಪೇಟೆಗೆ ಹೋದಾನು. ಆಗ ನೋಡು ಭಗವಂತ, ಬೊಬ್ಬೂರು ಊರು ಮುಂದೆ ಮಣ್ಣು ಹಾಕಿದರೆ ಮಣ್ಣಿಳಿಯದಂಗೆ ಜನವಾದ ಜನ ನೋಡುತ್ತಾರೆ. ಜಮಖಾಸಿ ಹಿರಿಯೂರು ಪೇಟೆಗೆ ಹೊರಟಾರು ನೋಡೋ. ಮುಂದಲ ದಂಡಿನಾಗೆ ತಾನಿಕರ ದೊಡ್ಡಣ್ಣ, ಹಿಂದಿನ ದಂಡಿನಾಗೆ ವಾಲಗದ ತಿಪ್ಪಣ್ಣ. ಸಾಗಿ ಬಂದರಾಗ ಹಿರಿಯೂರು ಪೇಟೆಗಾಗ ಒತ್ತಿಗೆ ಕೇಳೋರು ಕೇರಿ ಕೇರಿಗೆ ತಿರುಗುತ್ತಾರೆ. ತೆರೆದ ಬಾಗಿಲು ತೆರೆದಂಗೆ, ಆರೊಡೆದ ಬಾಗಿಲು ಆರೊಡೆದಂಗೆ ಇರುವುದು ನೋಡೋ. ಒತ್ತಿಗೆ ಹೇಳೋರ ಸುಳಿವೆ ಮೊದಲ ಇಲ್ಲವಣ್ಣ, ಕಣಿ ಹೇಳೋರ ಕೇರಿಗೆ ತಿರುಗಿಕೊಂಡು ಬಂದರಣ್ಣ. ಕಣಿ ಹೇಳೋರ ಸುಳಿವೇನಾದರೂ ಸಿಗದಣ್ಣ. ಎಲ್ಲಪ್ಪ ಉಚ್ಚ ದೊರೆಗಳೀರ, ನನ್ನ ಚಿಂತನೆ ನೋಡುತ್ತೀರಾ, ನನ್ನ ಪ್ರಾಣ ನನ್ನದು ನೋಡುತ್ತೀರಾ. ನಿಮ್ಮ ಮನಸ್ಸಿಗೆ ಖುಷಿಯೇನಪ್ಪ, ಭಾರಿ ಸಂತೋಷವೇನಪ್ಪ. ಆಗಿದ್ರೆ ನನ್ನ ಅಲ್ಲಿಂದ ಇಲ್ಲಿಗೆ ಕಣ್ಣಾಗೆ ನೀರಾಕಿ ಸುತ್ತ ಯಾಕ್ರಪ್ಪ ತಿರುಗಾಡಿಸಿದ್ದೀರೆಂದು ಬೊಬ್ಬೂರು ಗೌಡ ಕಣ್ಣಾಗೆ ನೀರಾಕುತ್ತನಂತೋ. ನಾವೇನು ಮಾಡಬೇಕು ಗೌಡ, ಯಾವುದರಲ್ಲಿಯೂ ನಿನ್ನ ಅದೃಷ್ಟನೇ ಇಲ್ಲ ಕಾಣಪ್ಪ. ನಿನ್ನ ಪ್ರಾಚೀನ ಕರ್ಮ ಕಾಣಪ್ಪ. ಒಳ್ಳೆ ಮಾತು ಹೇಳಿದರೆ ಯಾಕಪ್ಪ ಅಳುತ್ತೀಯ? ಅಂತೆಂಬ ವ್ಯಾಳ್ಯದಲ್ಲಿ ಬಂದಂಥ ಜನರೆಲ್ಲ ಬೊಬ್ಬೂರಿಗೆ ಹೊರಟೀತು. ಮುಂದಲ ಹಿರಿಯೂರು ದಂಡೆ ಬೈಲಾಗೆ ಸಾಲು ಗಟ್ಟಿ, ಹಿಂದಿನ ದಂಡಿನಾಗೆ ವಾಲಗದ ತಿಪ್ಪಣ್ಣ. ಕೈಕಾಲು ಮುಖ ತೊಳೆಯುತ್ತ ನಿಂತವನೇ ತ್ವರೆಯ ಬೈಲಾಗೆ. ಕೈಕಾಲು ಮುಖ ತೊಳೆವಾಗೆ ಆಕಾಶದಿಂದ ಆರದ ಜಂಜು ಇಳಿದಂಗೆ ಇಳಿದು ಬಿಟ್ಟಳಪ್ಪ ಕೊರುವಂಜೆ. ಯಾರನೇ ನರಮಾನವರೇ, ನಮ್ಮನ್ನೇ ಬೇಡಿಕೋ, ನಮ್ಮನ್ನೇ ಕೋರುಮರು. ಈ ರಸ್ತೆ ಮಾರ್ಗದೊಳಗೆ ಕಾಣಲಿಲ್ಲ, ನಿಮ್ಮ ಅರಮನೆಗೆ ಕಾಣಲಿಲ್ಲ. ಯಾಕಲೇ ನರಮಾನವರೇ ಈ ಪಾಟಿ ದಂಡು ದಾಳು, ನಮ್ಮೂರು ಪೇಟೆಗೋದದ್ದು ಹೇಳಬೇಕಣ್ಣ. ನಿನ್ನಲೇ ಕೇಳಿದರೆ ನಿನ್ನಿಂದ ಆಗಲದೇನೋ. ಹೋಗಮ್ಮ, ರಸ್ತೆ ಹಿಡ್ಕೊಂಡು ಸುಮ್ಮನೆ ಹೋಗಮ್ಮ. ಕೇಳಲೇ ನರಮಾನವರೇ, ಈ ಭೂಮಿ ಹುಟ್ಟಿದಾಗ ಹುಟ್ಟಿದವಳೆ ನಾನು. ಕೊರವಂಜಿ ಅಂತ ಕರೆದವ್ರೆ, ಇದ್ದದ್ದು ಇದ್ದಂಗೆ ಆದದ್ದು ಅವರಿಗೆ ಹೇಳಬಲ್ಲೆ ನಾನು. ಹೇಳಪ್ಪ ದೊರೆಗಳೇ, ಏನಾಗಬೇಕು? ನೀನು ಕೇಳಿದರೆ ಹೇಳುವುದಿಲ್ಲಪ್ಪ. ನಿಮ್ಮ ಪೂರ್ವದ ಯಜಮಾನರು ಬಂದ್ರೆ ಹೇಳಿಕೊಟ್ಟೇನಪ್ಪ ನಾನು. ನೀನು ಇರುವ ಸ್ಥಳವ ಹೇಳಮ್ಮ, ಜಾಗವ ಹೇಳಮ್ಮ ನಮಗೆ. ಹೋಗಪ್ಪ ತಲೆ ಬೈಲಾಗೆ ಕಟ್ಟಿ
ಹೋಗಪ್ಪ ತೊರೆ ಬೈಲಾಗೆ ಕಟ್ಟೆ ಬೈಲಾಗೆ ಮಂಡಗಳ್ಳಿ ಮರದ ನೆರಳಾಗೆ ಇರ್ತೀನಿ, ಹೋಗಣ್ಣ ಕರ್ಕೊಂಡು ಬರೋಗು ನೀನು. ಸುಳ್ಳು ಹೇಳಬೇಡಮ್ಮ ಮರಮಾತ ಬೇಡಮ್ಮ ತಾಯೇ, ನ್ಯಾಯವಾಗಿ ಹೇಳಬೇಕೆಂದು ಕೈ ಮುಗಿಯುತ್ತಾನೆ. ಓಲಗದ ತಿಪ್ಪಣ್ಣ ಮುಂಗೈನರಿಗೆ ಸುತ್ತಿಕೊಂಡು, ಬಾಯಾಗೆ ದೊಡ್ಡದೆ ಸುರಿಸಿಕೊಂಡು ಓಡೋಡಿ ಬರುತ್ತನಲ್ಲೋ. ಬಬ್ಬೂರು ಊರು ಮುಂದೆ ದಂಡನ್ನು ತಡೆದಾನು, ಬಂದ್ರಮ್ಮ ದೊರೆದಾತಕಾರೆ. ನಿಜವಾದ ಕೊರವಂಜಿಯ ನಾನೀಗ ತೋರಿಸ್ತೀನಿ, ಹೋಗಲೇ ಓಲಗದವನೇ ದೆವ್ವವನ್ನು ಕಂಡೆಯೋ ಪಿಚಾಚಿಯನ್ನು ಕಂಡೆಯೋ, ಖಂಡಿತವಾಗಿಯೂ ಬರೋದಿಲ್ಲ ನಾವು. ದೆವ್ವಲ್ಲ ಪಿಚಾಚಿಯಲ್ಲ, ನಿಜವಾದ ಕೊರವಂಜಿಯನ್ನ ಖಂಡಿತವಾಗಿಯೂ ತೋರಿಸ್ತೀನಿ ನಾನು. ಹೇಳಲೆ ಓಲಗದ ಮಗನೇ ಅವಳ ರೂಪವನ್ನು ಹೇಳಬೇಕು ನಮಗೆ. ಕೇಳ್ರಮ್ಮ ದೊರೆ ರಾಜ ಗೌಡಾಳಿಕೆಯಲ್ಲ, ಕೇಳ್ರಮ್ಮ ನೀವು ಪ್ರಜಪಾಲಕರಲ್ಲ. ಹಣ್ಣಜ್ಜೆ ಗೊಂಡನೆ ಸುರುಕಿ ಜೂಲುದಲೆ ಅಜ್ಜಿ, ಬೆಂಕೆ ಹಾಕಿದರೆ ಬೇಯದಂತ ಸೀರೆ ಉಟ್ಟವಳೆ. ಜರಂಡಿಯಂಗೆ ತಲೆಯನ್ನೆಲ್ಲ ಕೆದರಿಕೊಂಡವಳೆ, ಮೈಯೆಲ್ಲ ಕಣ್ಣಿ ಕಂಠದಲ್ಲೇ ಕೊರವಂಜಿ ಕವಡೆ, ಕೈಯಲ್ಲಿ ನಾಗರ ಬೆತ್ತ. ಹಾಗೆಂದ ಮಾತಿಗೆ ಜನವಾದ ಜನವೆಲ್ಲ ಹಿಂದಕ್ಕೆ ತಿರುಗಿಕೊಂಡು ಬರುತ್ತಾರೆ. ತೊರೆಯ ಗಡ್ಡೆ ಬೈಲಾಗೆ ಹೋಗಿ ನೋಡುತ್ತಾರಣ್ಣ, ಮಾಯ್ಕಾತಿನ ಕೊರವಂಜಿ ಮಾಯವಾಗಿ ಹೋದಳಣ್ಣ. ನಿಜವಾದ ಕೊರವಂಜಿ ನಿಜವಾಗಿ ಹೋದಳಣ್ಣ. ಎಲ್ಲರ ಓಲಗದ ಮಗನೇ ಬಾರಪ್ಪ ಕೊರವಂಜಿ ತೋರಿಸು, ಬಾರೆಂದು ಬಬ್ಬೂರು ಗೌಡ ಒಲ್ಲಿ ಸೆರಗು ಮುಖದಲ್ಲಿ ಮುಚ್ಚಿ ಕಣ್ಣೀರು ಹಾಕಿಕೊಂಡು ನಿಂತು ಬಿಟ್ಟನಣ್ಣ. ನಾವೇನು ಮಾಡಬೇಕು ಹಿರಿಯಣ್ಣ, ನಿನ್ನ ಪಾಪದ ಕರ್ಮ ಕಾಣಪ್ಪ ಅಂದ ಕೂಡಲೇ ಗೌಡ ಒಲ್ಲಿ ಸೆರಗಾಕಿಕೊಂಡು ಮುಖ ಮುಚ್ಚಿಕೊಂಡು ಹಿಂತಿರುಗಿ ಹೋಗಿಬಿಟ್ಟನಂತೋ. ಜನವಾದ ಜನವೆಲ್ಲ ಹಿಂತಿರುಗಿ ಹೊರಟಿತಣ್ಣ. ಜನವಾದ ಜನವೆಲ್ಲ ಹೋಗುವಾಗ ಹಿಂತಿರುಗಿ ನೋಡುತ್ತಾರೆ, ಮಾಯ್ಕಾತಿ ನಿಂತವಳೆ ಮರದ ನೆರಳಾಗೆ. ಆಗಲೇ ಜನವಾದ ಜನವೆಲ್ಲ ಮಂಡಗಳ್ಳಿ ಮರದಾಗೆ, ಮಳ್ಳು ಹಾಕಿದರೆ ಮಳ್ಳಿಡಿಯದಂಗೆ ಜಮಕಾಶಿ ಕುಂತು ಬಿಟ್ಟರಣ್ಣ. ಬಬ್ಬೂರು ಗೌಡ ಹೇಳಮ್ಮ ಕೊರಮಿ ಏನಾಗಬೇಕೋ, ನಾಗಧೂಪವಾಗಬೇಕು, ಮೊಗಳ ಬೆಂಕಿ ಕೆಂಡಾಗಬೇಕು, ಮೂಗುಗರುವಿನ ಸಗಣಿ ಆಗಬೇಕು, ಅಡವಿಯೊಳಗಣ ಬೇವಿನ ಪತ್ರೆ ಆಗಬೇಕು, ಮೂಗುಗರುವಿನ ಗೋವಾಗಬೇಕು. ಇಷ್ಟು ತಂದು ಕೊಟ್ರೆ ಮುಂದಲ ಮಾತು ಅರಿವೇನು ನಾನು. ಬಬ್ಬೂರು ಗೌಡನಿಗೆ ಬಡತನವೇನಮ್ಮ, ಕಾಲು ಗಂಟೆಯೊಳಗೆ ಒದಗಿಸಿಕೊಂಡು ಕೊರವಂಜಿ ಕೈಗೆ ಕೊಟ್ಟು ಬಿಟ್ಟನಣ್ಣ. ಆಗಲೇ ಮಾತಾಯಿ ಮಂಡಗಳ್ಳಿ ಮರದಡಿಯಲ್ಲಿ 4 ಮೂಲೆಗೆ ಸಾರಿಸಿ ಬಿಟ್ಟು ಕೊರವಂಜಿ ಹೂಡಿಕೊಂಡು ಕುಂತವಳೆ ನೋಡೋ. ಬಬ್ಬೂರು ಗೌಡ 3 ಹಿಡಿವನ್ನು ತೆಕ್ಕೊಳ್ಳುವಾಗೆ ಕೊರವಂಜಿಗಿಟ್ಟು ಗೌಡ ಕುಂತನಣ್ಣ. ಆಗ ಕೊರವಂಜಿ ಉತ್ತರದ ದೇವತರನ್ನೆಲ್ಲ ಸ್ತೋತನೆ ಮಾಡುತ್ತಾಳೆ. ಈ ಒಂದು ದೇವರಾದರೂ ಬರಂಗಿಲ್ಲ ಕಡೆಗನ್ನಲಿಲ್ಲ ನೋಡೋ.
ಕಲ್ಲಲಿಂಗ ಮಲ್ಲಲಿಂಗ ಕೊಡಗಲ್ಲು ಬಸವಣ್ಣ ಕಾಳವೀರಭದ್ರ ಸ್ವಾಮಿ 300 ಕೋಟಿ ದೇವರುಗಳನ್ನು ಸ್ಮರಿಸಿ ಮೂಡುತ್ತಾಳೆ ಕೊರಮೇ ಮೂಡಲು ಗಿರಿಯೋನೆ ಮುನ್ನೂರುಗಾವುದಯ್ಯ ಪೊಡವಲು ಗಿರಿಯೋನೆ ಅಂಗಾವುದಣ್ಣ ಬನ್ನಿರಯ್ಯ ಗೌಡನ ಕಷ್ಟ ಕಾಲಕ್ಕೆ ಬನ್ನಿರಪ್ಪ ನೀವುಗಳೋ ಒಂದು ದೇವರಾದರೂ ಬರಲಿಲ್ಲ ಕಡೆಗನ್ನಲಿಲ್ಲ ಈ ಅಂಗಪ್ಪ ಕಣಿ ಹೇಳೋದು ನಾನು ಪಾಪಿಗಳೆಲ್ಲ ಬೇಕಣ್ಣ ಪರದೇಶಿಗಳಿಗೆಲ್ಲ ಬೇಕಲ್ಲ ನನ್ನಂತ ಪಂಡಿವಂತರ ಕೂಡಿಕೊಂಡು ಹೋಗ ಗೌಡ ನಾನು ಕೇಳಣ್ಣ ಬಬ್ಬೂರು ಗೌಡ ನಿನ್ನ 3 ಹಿಡಿವನ್ನು ನನ್ನ ಭಿಕ್ಷದ 3 ಹಿಡಿ ಮೊಗ್ಗಲು ಜೋಳ ಕಾಣಪ್ಪ ಈಗ 3 ಹಿಡಿವನ್ನು ತಕ್ಕೊಂಡು ನನ್ನ 3 ಕಾಸು ಇಡಪ್ಪ 3 ಮಾತು ಹೇಳಿಕೊಟ್ಟೇನು ನಾನು ಆಗ ನೋಡು ಭಗವಂತ ಬೊಬ್ಬೂರು ಗೌಡ 3 ಹಿಡಿವನ್ನು ತಕ್ಕೊಂಡು ಅಲ್ಲಿನ ಪ್ರಜೆಗಳನ್ನು ಅಂಗಲಾಚುತ್ತಾನೆ ನೋಡೋ ಶರಗೊಡ್ಡಿ ಬೇಡುತ್ತಾನಲ್ಲೋ ಬಾರಿ ಬಾರಿ ವಸ್ತ್ರದವರನ್ನು ಕೇಳುತ್ತಾನೆ ಗೌಡ ಬಾರಿ ಬಾರಿ ಗೌಡಾಳಿಕೆಯರನ್ನೆಲ್ಲ ಕೇಳುತ್ತಾನೆ ಬಂದಂತ ದೊರೆ ಅರಸರನ್ನೆಲ್ಲ ಕೇಳುತ್ತಾನೆ 3 ಹಿಡಿವನ್ನು ತಕ್ಕೊಂಡು 3 ಕಾಸು ಕೊಡೋ ದೊರೆ ಮಾನ್ಯರು ಇಲ್ಲ ನೋಡೋ ಬಾರಿನೇ ಸಂಸಾರಿ ಬಾರಿನೇ ಗೌಡಾಳಿಕೆ ಕಾಣಣ್ಣ ಬಾರಿನೇ ವಜವಂತ ಬಾರಿನೇ ಒಕ್ಕಲುತನ ಕಾಣೋ ಅಂತ ಗೌಡಗೆ ಆ ಹೊತ್ತಿನ ಕಾಲದಲ್ಲಿ 3 ಹಿಡಿವನ್ನು ತಕ್ಕೊಂಡು 3 ಕಾಸು ಕೊಡೋರು ಇಲ್ಲವಲ್ವೋ ನನ್ನ ಹಣೆ ಬರಹಕ್ಕೆ 3 ಕಾಸು ಮುಟ್ಟಲಿಲ್ಲವಲ್ವೋ ಏನು ಗ್ರಾಚಾರ ಬಂತಪ್ಪ ನನಗೆ ನನ್ನ ಮನೆ ಸ್ವಾಮಿ ಕಾಯಲಿಲ್ಲ ಕುಲಸ್ವಾಮಿ ಕಾಯಲಿಲ್ಲ ದೇವಾದಿ ದೇವತರೆಲ್ಲ ಕೈ ಬಿಟ್ಟು ಹೋದರಲ್ಲ ಆಳುವಿದಿ ಮುಂಡೆ ನನ್ನ ಹಣೆಯಲ್ಲಿ ಏನಂತ ಬರೆದೆ ನೀನು ಮದ್ದಿನ ಕಡ್ಡಿಯಂಗೆ ಯಾಕಾರ ಬಿಟ್ಟೋದೆ ನನ್ನೊಬ್ಬನನ್ನೇ ನನ್ನನ್ನು ಕರ್ಕೊಂಡು ಹೋಗಬಾರದಾಗಿತ್ತೇನಪ್ಪ ಬಡುಕೊಳ್ಳುತ್ತಾನೆ ಗೌಡ ಅಷ್ಟರ ಪ್ರಜೆ ಒಳಗೆ ಬಾರಿ ಗೌಡ ಕಾಣಮ್ಮ ಆಳುದ್ದ ಹೊಟ್ಟೆ ಗೇಣುದ್ದ ಮಾಡಿ ಒಲ್ಲಿ ಮುಸುಗಾಕಿಕೊಂಡು ಕಣ್ಣಾಗೆ ನೀರು ಹಾಕಿಕೊಂಡು ನಿಂತ ಗೌಡ ಯಾರು 3 ಕಾಸು ಕೊಡೋದಿಲ್ಲ 3 ಹಿಡಿವನ್ನು ಬಗಲಿಗೆ ಕಟ್ಟಿಕೊಂಡು ಹಿರಿಯೂರು ಪೇಟೆಗೆ ಓಡೋಡಿ ಬರುತ್ತಾನೆ ಗೌಡ ಹಿರಿಯೂರು ಪೇಟೆಗೆ ಕೇರಿ ಹುಡುಕುತ್ತಾನೆ ಕೇರಿಗೆ ತಿರುಗುತ್ತಾನೆ ಬೀದಿ ಅಲೆಯುತ್ತಾನೆ ಗೌಡ 3 ಹಿಡಿವನ್ನು ತಕ್ಕೊಂಡು 3 ಕಾಸು ಕೊಡಿರೆಂದು ಬೀದಿ ತಿರುಗುತ್ತಾನೆ 3 ಕಾಸು ಹುಟ್ಟಲಿಲ್ಲ ಪೇಟೆಯನ್ನೆಲ್ಲ ತಿರುಗಿಸಿ ಸೇವೆ ರೋಧಿಸಿ ಹೋಗಿ ಹಿರಿಯೂರು ಕಡೆ ಪೇಟೆಯೊಳಗಿನ ಕರಿಯನೆ ಕಾವಿಗ ಶೆಟ್ಟೆ ಆ ಶೆಟ್ಟಿ ಮನೆಯೊಳಗೆ ಬಬ್ಬೂರ ಗೌಡ ಒಲ್ಲಿ ಮುಸುಗಾಕಿ ಕಣ್ಣಾಗೆ ನೀರಾಕಿಕೊಂಡು ಅಳುತ್ತಾನೆ ನೋಡೋ ಆಗ ಶೆಟ್ಟಿಗಾರ ಬಂದನಣ್ಣ ಯಾಕಪ್ಪ ಬಾರಿ ಗೌಡ ನೀನು
ಬಾರಿ ಸಂಸಾರಿ ಕಾಣಪ್ಪ. ಇಷ್ಟು ಹೊತ್ತಿಗಾಗಲೇ ಬಂದು ನಮ್ಮ ಪೇಟೆಯೊಳಗೆ ಕಣ್ಣಾಗೆ ನೀರಾಕದ್ಯಾಕೋ? ಏನಾದರೂ ಆಗಲಿ ಹೇಳ್ರಪ್ಪ, ಬಂದ ಕಾರ್ಯವೇನಪ್ಪ? ನೇನಂತ ಹೇಳಲಪ್ಪ ಶೆಟ್ರಪ್ಪ, ನನ್ನ ಬಂಧನವ ಕಳೆಯಪ್ಪ ಎಂದಾನು ಬಬ್ಬೂರು ಗೌಡನಾಗ. ಕೇಳ್ರಪ್ಪ ಗೌಡ, ಕೊಡುದಾದ್ರೆ ಕೊಡ್ತೀನಿ, ಇಲ್ಲವಾದರೆ ಇಲ್ಲ ಅಂತೀನಿ, ನ್ಯಾಯವಾಗಿ ಹೇಳಪ್ಪ ಅಂಬನಂತೋ. 3 ಇಡಿವನ್ನು ತಕ್ಕೊಂಡು 3 ಕಾಸು ಕೊಡಪ್ಪ ನೀನು, ಮುಂದಲ ಮಾತು ಹೇಳ್ತೀನಿ ನಾನು. ಆಗ ನೋಡು ಭಗವಂತ, ಶೆಟ್ಟಿ ಬುದ್ಧಿ ಸುಟ್ರು ಹೋಗಲ್ಲ. ಕೇಳಮ್ಮ ಬೊಬ್ಬೂರು ಗೌಡ, ಇಲ್ಲಿಗೆ ಬಂದ ಸಂಪತ್ತು ಏನಪ್ಪ ಅಂತೇಳಿ ಮನೆಗೆ ಕರ್ಕೊಂಡು ಹೋಗಿ ಏನೆಂದು ಹೇಳುತ್ತಾನಪ್ಪ. ಕೇಳಣ್ಣ ಬೊಬ್ಬೂರು ಗೌಡ, ಹಿಂಗಾದರೆ ಕೊಡೋದಿಲ್ಲ ನಾನು. ಈಗ 12 ಜನ ಕೈವಾಡದವರ ಕರಕೊಂಡು ಬಂದ್ರೆ ನೀನು 3 ಇಡಿ ಮಂದಿಗೂ 3 ಕಾಸಿಗೂ ದತ್ತು ಅಂತ ರುಜು ಹಾಕಿ, ಇಲ್ಲ ಕೊಡೋದಿಲ್ಲ, ಇಲ್ಲ ಅಂದರೆ ಕೊಡೋದಿಲ್ಲ ನಾನು ಅಂದನಲ್ಲೋ. ಆಗಲೇ ಬಬ್ಬೂರು ಗೌಡ 12 ಜನ ಕೈವಾಡದವರೊಂದಿಗೆ 3 ಇಡಿವನ್ನು 3 ಕಾಸಿಗೂ ದತ್ತು ಅಂತ ರುಜು ಹಾಕಿ, ಶೆಟ್ಟಿಗಾರ 3 ಇಡಿವನ್ನು ತಕ್ಕೊಂಡು 3 ಕಾಸು ಕೊಡುತ್ತಿದ್ದಂಗೆ ಗೌಡ 3 ಕಾಸು ತಕ್ಕೊಂಡು ಒಲ್ಲಿಗೆ ಕಟ್ಟಿಕೊಂಡು ಮುಸುಕಾಕಿಕೊಂಡು ಓಡೋಡಿ ಬಂದನಣ್ಣ. 3 ಕಾಸು ತಕ್ಕೊಂಡು ಬರುವಾಗೆ ಆಡು ಮುಂಡೆ ಮನೆ ಆಡು ರಂಡೆ, ಕೊರವಂಜಿ ಮನುಷ್ಯರು ಮಾನ್ಯರು ಹತ್ತಿರ ಹೋಗೋ ಆಗಿಲ್ಲದಂಗೆ ವಿಕಾರಿ ರೂಪವಾಗಿ ಕುಂತಳಪ್ಪ. ಬಂದಂತ ಪ್ರಜಾಪತಿ ಗೌಡಾಳಿಕೆಯರಲ್ಲ, ಒಂದು ಕೈಗಲ್ಲ ಎಸೆ ದೂರ, ಒಲ್ಲಿಗೆ ಮುಖ ಮುಚ್ಚಿಕೊಂಡು ಕುಂತರಲ್ಲೋ. 3 ರೆಟ್ಟೆಗಾತ್ರ ಬಂಡೆ ಸುರಿಸಿಕೊಂಡವಳೆ, ಆ ಒಂದು ಕೊಂಡುಗ ನೊಣ ಮುತ್ತಿಕೊಂಡಾವೆ, ಎಡರು ಒಡೆಯುತ್ತ ದುರ್ವಾಸನೆ ಬಡಿಯುತ್ತಾಳೆ. ಮನುಷ್ಯರು ಮಾನ್ಯರು ಹತ್ತಿರ ನಿಲ್ಲಕ್ಕಾಗೋದಿಲ್ಲ. ಆಗ ನೋಡು ಭಗವಂತ, ಬಬ್ಬೂರು ಗೌಡ ಹೋಗಿ ಕಷ್ಟ ಕಾಲದಲ್ಲಿ ಕಾಯಮ್ಮ ತಾಯೇ, 3 ಏಟು ಜಡ್ಜು ಹೇಳಮ್ಮ ತಾಯೇ ನೀನು ಅಂದನಂತೋ. ಯಾಕಪ್ಪ ನರಮಾಂದವನೇ ಈ ಪಾಟಿ ಅವಸಾರ, ನನ್ನ ಗಂಡಾಗೆ 3 ಸವತಿಯರು ಆದಾರೋ, ಕಾಲಕ್ಕೆ ಸರಿಯಾಗಿ ಬಿಡಿದಿಗೆ ಹೋದರೆ ಸರಿಯಾಯ್ತು, ಇಲ್ಲದಿದ್ದರೆ ನನ್ನ ಗಂಡನಿಗೆ ಚಾಡಿ ಹೇಳಿಬಿಟ್ಟು ಇಳ್ಳೆಲ್ಲ ನನ್ನ ಕತ್ತೆ ಗೂಟಕ್ಕೆ ಕಟ್ಟಿಸುತ್ತಾರೋ. ಬಾಯನೇ ಬಿಡೋದಿಲ್ಲವಲ್ಲ, ಕೊರವಂಜಿ ಸೊಲ್ಲನೆ ತೆಗೆಯೋದಿಲ್ಲ. ಬಂದಂತ ದೊರೆ ಗೌಡಾಳಿಕೆಯಲ್ಲ, ಬೇಸರ ಬೀಳುತ್ತಾರಲ್ಲ. ಈ ಮುಂಡೆ ಹೇಳೋದೇನಪ್ಪ, ನಾವು ಕೇಳೋದೇನು? ನ್ಯಾಯವಾಗಿ ಹೇಳಿದರೆ ಸಮವಾಯ್ತು, ಹೇಳದಿದ್ದರೆ ಈ ಮುಂಡೆ ಪ್ರಾಣ ಭೂಮಿ ಮೇಲೆ ಬಿಡಬಾರ್ದಪ್ಪ. ಜೋಡುಗುಂಡು ಹಾಕಬೇಕು ಈಗ, ಜೋಡುಗುಂಡಿನಿಂದ ಒಡೆದು ಹೋಗಬೇಕಪ್ಪ ಈಗ. ಜೋಡುಗುಂಡು ಎತ್ತುತ್ತಿದ್ದಂಗೆ ದೊಡ್ಡೋನ ದಿವ್ಯ ದೃಷ್ಟಿಯಿಂದ, ದೇವರ ಕರುಣೆಯಿಂದ ಆಳು ಮುಂಡೆ ಕೊರವಂಜೆ ಆಕಾಶ ಭೂಮಿಗೆ ಏಕವಾಗಿ ಬೆಳೆದು ನಿಂತಳಲ್ಲೋ. ಪಿರಿಪಿರಿದು ರುಂಡ ಮುರಿಯುತ್ತಾಳೆ, ಕೊರಮಿ ರುದ್ರಾವತಾರ ತಾಳುತ್ತಾಳೆ.
ಕರಕರ ಹಲ್ಲು ಕಡಿದು ಕಣ್ಣು ನಿಂಬೆ ಹಣ್ಣಿನಂಗೆ ಹೊರಳಿಸುತ್ತಿದ್ದಂಗೆ ಜನವಾದಿ ಜನವೆಲ್ಲ ಬೆದರೆ ಬೆಂಡೆ ಬಿಸಿಲಾಗೆ ಒಂದು ಕೈಗಲ್ಲ ಎಸೆ ದೂರಕ್ಕೆ ಹೋದರಂತೋ. ಒಂದು ಕೈಗಲ್ಲ ಎಸೆ ದೂರಕ್ಕೆ ಹೋಗುತ್ತಿದ್ದಂಗೆ ಭೂಮಿ ಮುಚ್ಚಿದ ಕೆಂಡ ಭೂಮಿ ಉದ್ದಂಡೆ ನಾಗರ ಹಾವಿನ ಕಂಡ 4 ಲೋಕಕ್ಕೆ ಮಿಂಡ 101 ದೈವಕ್ಕೂ ಗಂಡ ಎರೆಯ ಹೊಲದಿಂದ ಬಂದ ಗಾನ ಗುರುವೋ. ಊರು ಬಾಗಿಲಿಗೆ ಹೋಗುತ್ತಾನೆ ಗೌಡ, ಗೌಡನ ಹೆಂಡತಿ 7 ತಿಂಗಳ ಬಸುರಿ ಕಂಕುಳದಾಗೆ ಕೊಡಪಾನ ಹಿಡ್ಕೊಂಡು ಕಳಿ ಅಡಿಕೆ ಕಡಿಯುತ್ತ ಕಳಿಯಲೇ ಮಡಿಚುತ್ತ ಊರು ಬಾಗಿಲಿಗೆ ಎದುರು ಬಂದಾಳು ನೋಡೋ. ಆಗ ನೋಡ ಭಗವಂತ ಬಬ್ಬೂರು ಗೌಡ ಒಲ್ಲಿ ಮುಸುಗಾಕಿಕೊಂಡು ಉಸುನೆಗೆ ನಗುತ್ತನಂತೋ. ಅರಮನೆಗೆ ಹೋಗುತ್ತನಂತೋ. ಎರೆಯ ಹೊಲದಾಗೆ 7 ಮಂದಿ ತಮ್ಮುಗಳು 7 ವರ್ಜಿ ಎತ್ತು ಹೂಡಿಕೊಂಡು 7 ಮಂದಿ ಗರತಿಯರು ಬುತ್ತಿಗೂಡೆ ಹೊತ್ತುಕೊಂಡು ಎಲ್ಲರೂ ಊರು ಮುಂದಕ್ಕೆ ಜಮಕಾಸಿದಾರಂತೋ. ಅರಮನೆ ಒಳಗೆ ಬಬ್ಬೂರ ಗೌಡ ಬಂದಂತ ದೊರೆ ಗೌಡಾಳಿಗೆಯರಲ್ಲ ಬೇಕಾದ ದವಣಿಕೆ ಕೊಟ್ಟು ಅವರೆಲ್ಲರನ್ನು ಸಾಗಾಕಿದ ನೋಡೋ. ಬಬ್ಬೂರು ಗೌಡ ಅರಮನೆ ಒಳಗೆ ದೇವರ ಜ್ಞಾಪನದಿಂದ ಮರೆತು ಮಲಗಿದನಲ್ಲೋ. ಸ್ವಾಮಿನೇ ಮರೆತು ಬಿಟ್ಟನಲ್ಲೋ. ಸಕ್ಕಟ್ಟೆ ಸರ್ವತ್ತು ರಾತ್ರಿಯಲ್ಲಿ ಮಾಯ್ಕಾರ ನಮ್ಮಪ್ಪ ಗೌಡನ ಅರಮನೆಗೆ ಹೊರಟೋದನಲ್ಲೋ. ಗೌಡನ ಅರಮನೆಗೆ ಹೊರಟು ಹೋಗುತ್ತಿದ್ದಂಗೆ ಮನೆಯಾದ ಮನೆಯೆಲ್ಲ ದೀಪ ಹಚ್ಚಿದಂಗೆ ಆಗೈತೆ. ಗಂಡ ಹೆಂಡರು ಎಚ್ಚರವಿದ್ದಾರೆ. ಅರಮನೆಯೊಳಗೆ ಯಾರು ಎಚ್ಚರವಿಲ್ಲದಂಗೆ ಮಲಗೌರು. ಆಗ ನೋಡು ಭಗವಂತ ದೇವರು ನಮ್ಮಪ್ಪ ಗೌಡನ ಕೆನ್ನೆಗೆ ಹೊಡೆದಂಗೆ ಆಗೋಯ್ತು. ಮುಂಗಾರು ಸಿಡಿಲು ಬಡಿದಂಗಾಗೋಯ್ತು. ಮುಂಗಾರು ಸಿಡಿಲು ಬಡಿದಂಗಾಗುತ್ತಿದ್ದಂಗೆ ಗಪ್ಪನೆ ಎದ್ದು ನೋಡುತ್ತಾನೆ ಗೌಡ. ಮನೆಯೆಲ್ಲ ದೀಪ ಹಚ್ಚಿದಂಗೆ ಆಗೈತೆ. ಇದೇನು ಸುಡುಗಾಡು ಮನೆಯಪ್ಪ, ಇದೇನು ರೋಜಿಗವೋ. ಕಷ್ಟ ಕಾಲದಲ್ಲಿ ದೇವರು ಜ್ಞಾಪಕ್ಕೆ ಬರ್ತೈತೆ. ಕಷ್ಟ ತೀರಿದ ಮೇಲೆ ದೇವರ ಮೇಲೆ ಮರವು ಬಂದು ಬಿಡುತ್ತೈತೆ ಸ್ವಾಮಿ ಅಂಬರಂತೋ. ನನ್ನ ಬಳಿಗೆ ಬಂದು ಕಾಣಪ್ಪ, ನನ್ನಿಂದ ಸರ್ವಂತ್ರ ತಪ್ಪಾಯ್ತು. ಈಗ ಮುಂದೇನಾಗಬೇಕು ಜಾಗ್ರತೆಯಾಗಿ ಹೇಳಪ್ಪ ನೀನು. ನಡೆಯಪ್ಪ ತಣ್ಣೀರು ತಡಿ ಬಟ್ಟೆ ಒಳಗೆ 3 ಇಡಿ ಒಣಮಣ್ಣು ತಕ್ಕೊಂಡು ಮಡಿಲಾಗೆ ಕಟ್ಟಿಕೊಂಡು ಹೊರಡಪ್ಪ ಜಾಗ್ರತೆ ಎಂದು ಹೇಳುತ್ತಾನೆ ಸ್ವಾಮಿ ನೋಡೋ. ಆಗಲೇ ಬಬ್ಬೂರು ಗೌಡ ತಣ್ಣೀರು ತಡೆಬಟ್ಟೆ ಒಳಗೆ 3 ಇಡಿ ಮಣ್ಣ ತಕ್ಕೊಂಡು ಮಡಿಲಾಗೆ ಕಟ್ಟಿಕೊಂಡು ಹೊರಟು ಬಿಟ್ಟ ನನ್ನ. ಕಾರೆಂಬ ಕತ್ತಲೊಳಗೆ ಹೊರಟು ಹೋಗುತ್ತಾನಣ್ಣ. ಅರ್ಧನೇ ದಾರಿಗೆ ಹೋಗುವಾಗೆ ದಶವಂತ ಮಾತಾಡುತ್ತಾನಲ್ಲಪ್ಪ.
ನಾನಿರುವ ಜಾಗ ನಿನಗೆ ಗೊತ್ತೈತೆ ನನ್ನ, ಎಲ್ಲಿಗೋ ಹೋಗಬೇಕಣ್ಣ. ಯಾವ ಸ್ಥಳಕ್ಕೆ ಹೋಗುತ್ತೀಯ ಹೇಳೋ ಗೌಡ ನೀನು, ಖಂಡಿತವಾಗಿಯೂ ನನಗೇನು ಗೊತ್ತಿಲ್ಲ ಸ್ವಾಮಿ. ನೀನು ಹೇಳಿದ ಜಾಗಕ್ಕೆ ಹೋಗುತ್ತೀನಿ ಸ್ವಾಮಿ ಅಂತೆಂದು ಹೇಳುತ್ತಾನೆ ಗೌಡ. ನೋಡೋ ನಡಿಯಣ್ಣ, ನಿನ್ನ ಎರೆಹೊಲದಲ್ಲಿರುವ ಹಿರಿಯವನ ಮಡಿಕೆ ತಾಗಿ ಕೂಗಿ ದಗ್ಗಲ್ಲು ಮಂಡಿ ಊರಿಕೊಂಡು ಮಡಿಲೊಡ್ಡಿಕೊಂಡು ಕೂಡಬೇಕು ನಡಿಯಣ್ಣ ನೀನು. ಆಗ ಇಬ್ಬರು ಮಾತಾಡಿಕೊಂಡು ಎರೆಬೈಲಿಗೆ ಹೋದರಣ್ಣ. ಎರೆಯನೇ ಬೈಲಿಗೆ ಹೋಗಿ ಹಿರಿಯನ ಮಡಿಕೆ ತಾವ ದಗ್ಗಲ್ಲು ಮಂಡಿ ಊರಿಕೊಂಡು ಮಡಿಲೊಡ್ಡಿಕೊಂಡು ಕೂತನಂತೋ. ಮಡಿಲೊಡ್ಡಿಕೊಂಡು ಕುಂತಿರುವಾಗ ಹೇಳುತ್ತನಂತೋ, ಭೂಮಿಯೊಳಗೆ ಉಕ್ಕಿನ ಪಾಡು ಮಾತಾಡುತ್ತೈತೋ. ಕೇಳಣ್ಣ ಬಬ್ಬೂರು ಗೌಡ, ಈಗ ನಾನು ಭೂಮಿ ಬಿಟ್ಟು ಹೊರಕ್ಕೆ ಬರುವಾಗೆ ಭೂಮಿಯೆಲ್ಲ ಪಟಪಟ ಒಡೆಯುತ್ತೈತೆ. ಮುಂಗಾರು ಸಿಡಿಲು ಬಡಿದಂಗಾಗುತ್ತೈತೆ. ಎದ್ರಿಯ ಬೆದ್ರಿಯ ಗೌಡ ನೀನು, ನಿನ್ನ ದೃಷ್ಟಿನೇ ಇರುವರೆಗೂ ಖಂಡಿತವಾಗಿಯೂ ಹೆದರುವುದಿಲ್ಲ ಬೆದರುವುದಿಲ್ಲ ಗುರುವೇ. ಆಗ ನೋಡು ಭಗವಂತ ಉಕ್ಕಿನ ಪಾದ ಭೂಮಿ ಬಿಟ್ಟು ಮೇಲಕ್ಕೆ ಬರುವಾಗೆ ಭೂಮಿಯಲ್ಲೇ ಪಟಪಟನೆ ಎರಡು ಭಾಗಕ್ಕೆ ಮುಂಗಾರು ಸಿಡಿಲು ಬಡಿದಂಗೆ ಗೌಡನ ಕಣ್ಣಿಗೆ ಹಸಿರು ನೀರು ಚೆಲ್ಲಿದಂಗಾಗುತ್ತೈತಲ್ಲೋ. ಮಾಯ್ಕಾರನ ಉಕ್ಕಿನ ಪಾಳು ಬಂದು ಗೌಡನ ಮಡಿಲು ಸೇರಿತೋ. ಉಕ್ಕಿನ ಪಾಳು ಆಗ ಎಲ್ಲಿಗನ ಕಟ್ಟಿತೋ. 3 ಇಡಿ ಮಣ್ಣಾಗ ಮಡಿಲಾಗ ಕಟ್ಟಿತೋ. ಕಾರಂಬ ಕತ್ತಲಾಗಿ ಯಾವನೋ ರಸ್ತೆ ನೋಡೋ ಅಂದಾನೆ ಕೇಳುತ್ತಾನೆ ಬಬ್ಬೂರು ಗೌಡನಾಗ. ಹೇಳಮ್ಮ ತಾಯಿ ಅಂದು ಇಬ್ಬರು ಮಾತಾಡಿಕೊಂಡು ಮಂಡವಾಳಕ್ಕೆ ಹೊರಟವ್ರೆ. ಮಂಡವಾಳ ರಸ್ತೆಯೊಳಗೆ ಅರ್ಧನೇ ದಾರಿಗಾಗಿ ಗೌಡಗೆ ಹೇಳುತ್ತಾಳೋ. ಮಂಡವಾಳದೊಳಗೆ ವಾದರ ಚೆನ್ನಪ್ಪ ಅವನೇ ಬಾಲಿನೇ ಸಂಸಾರಿ ನೋಡೋ. ಸುತ್ತ 3 ಗಾವುದಕ್ಕೆ ಗಂಡಾಳಿಕೆ ಅವನೇ ಗಂಡನಣ್ಣ. ಅವನ ಅರಮನೆಯೊಳಗೆ ಹೆಂಗನೆ ಹೋಗೋದು ನಾವು ಸ್ವಾಮಿ ಅಂತೆಂದು ಹೇಳುತ್ತಾನಲ್ಲೋ. ಕೇಳಪ್ಪ ಗಾನ ಗುರುವೇ, ನಿನ್ನ ಸತ್ಯ ಹೊಂದಿದ್ದರೆ ಹೋಗುತ್ತೇವಣ್ಣ. ಆಗ ನೋಡು ನಮ್ಮಪ್ಪ ಇಬ್ಬರು ಮಾತಾಡಿಕೊಂಡು ವಾದರ ಚೆನ್ನಪ್ಪ ಅರಮನೆ ಮುಂದಕ್ಕೆ ಹೋಗಿ ನಿಂತನಂತೋ. ಬಬ್ಬೂರು ಗೌಡ 9 ಜನ ಮಾತ್ರದವರನ್ನು ಕರೆದು ಕೇಳನಲ್ಲೋ. ಏನ್ರಪ್ಪ ಮಾತ್ರದವರೇ, ಈಗ ವಾದರ ಚೆನ್ನಪ್ಪನ ಅರಮನೆಯೊಳಗೆ ಬಿಡಬೇಕಪ್ಪ ನೀವು. ವಾದರ ಚೆನ್ನಪ್ಪ ಹುಕುಂ ಎಂದ್ರೆ ಬಿಡ್ತೀವಣ್ಣ, ಇಲ್ಲದಿದ್ದರೆ ಬಿಡೋದಿಲ್ಲ ಎಂದು ಹೇಳುತ್ತಿದ್ದಂಗೆ ಆಗಲೇ ಬಬ್ಬೂರು ಗೌಡ ಪಡುಶಾಲೆ ಒಳಗೆ ಹೋಗಿ ನಿಂತುಕೊಂಡು ವಾದರ ಚೆನ್ನಪ್ಪನವರೇ, ವಾದರ ಚೆನ್ನಪ್ಪನವರೇ, ವಾದರ ಚೆನ್ನಪ್ಪನವರೇ ಎಂದು 3 ಸೊಲ್ಲು ಕೂಗುತ್ತನಂತೋ.
ಮೂರು ಸೊಲ್ಲು ಕೂಗುತ್ತಿದ್ದಂಗೆ ಉಪ್ಪರಿಗೆ ಮೇಲೆ ಪಟ್ಟೆ ಮಂಚದ ಮೇಲೆ ಚೆನ್ನಪ್ಪ ಚೆನ್ನಪ್ಪನ ಹೆಂಡ್ರು ಸಕ ನಿದ್ರೆ ಮಾಡುತ್ತಾರಾಗ ಯಾರೇ ಕಳ್ಳ